ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ದೇಹಕ್ಕೆ ತಂಪಾದ ಬೂದು ಕುಂಬಳಕಾಯಿಯ 2 ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಈ ಬೂದು ಕುಂಬಳಕಾಯಿಯ ಸಾಂಬಾರ್ ಮತ್ತು ಪಲ್ಯ ಮಾಡ್ತಾರೆ, ಅದು ಕೂಡ ತುಂಬಾ ಒಳ್ಳೆಯದಾಗ್ತದೆ. ಬೂದು ಕುಂಬಳಕಾಯಿ ಮೆದುಳು ಮತ್ತು ಹೃದಯದ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿಗೆ ತುಂಬಾ ಒಳ್ಳೆಯದು ಹೇಳ್ತಾರೆ. ನೋಡಿ, ಇದನ್ನು ಈ ರೀತಿ ಕಟ್ ಮಾಡಿ ಇದರ ಸಿಪ್ಪೆಯನ್ನು ತೆಗಿಬೇಕು. ಬೂದು ಕುಂಬಳಕಾಯಿ ಸಾಂಬಾರು ಮಾಡುವ ವಿಡಿಯೋ ನನ್ನ ಚಾನಲ್ನಲ್ಲಿ ಇದೆ, ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಬೇಕಿದ್ದವರು ನೋಡಿ. ಎಳೆತು ಕುಂಬಳಕಾಯಿಗಿಂತ ಸ್ವಲ್ಪ ಬಳಿತ ಕುಂಬಳಕಾಯಿ ಆದರೆ ರುಚಿ ಜಾಸ್ತಿ. ಈಗ ನೋಡಿ, ಇದರ ಸಿಪ್ಪೆ ತೆಗೆದಾಗಿದೆ. ಸಿಪ್ಪೆ ತೆಗೆದ ನಂತರ ಇದನ್ನು ಒಂದು ಸಲ ನೀರಿನಲ್ಲಿ ತೊಳೆದುಕೊಳ್ಬೇಕು. ಇದನ್ನು ನೋಡಿ, ದೊಡ್ಡ ಸೈಜಿನ ಸ್ವಲ್ಪ ಗ್ರೇಟರಲ್ಲಿ ಇದನ್ನು ತುರಿದುಕೊಳ್ಬೇಕು. ನಾನು ಇದರಲ್ಲಿ ಇದನ್ನು ತುರಿತಾ ಇದ್ದೇನೆ. ಸ್ವಲ್ಪ ದೊಡ್ಡ ಸೈಜಿಗೆ ಇದು ಬರ್ತದೆ. ಚಿಕ್ಕದ್ರಲ್ಲಿ ತುರಿಲಿಕ್ಕೆ ಆಗೋದಿಲ್ಲ ಇದನ್ನು. ಇಲ್ಲದಿದ್ದರೆ ತುಂಬ ಚಿಕ್ಕದಾಗಿ ಕಟ್ ಕೂಡ ಮಾಡ್ಬೋದು. ಕಟ್ ಮಾಡೋದಕ್ಕಿಂತ ಈ ರೀತಿ ತುರಿದರೆ ಒಳ್ಳೆಯದು. ಕಟ್ ಮಾಡೋದಾದರೆ ಈರುಳ್ಳಿಯನ್ನು ನಾವು ಯಾವ ರೀತಿ ಚಿಕ್ಕದಾಗಿ ಕಟ್ ಮಾಡ್ತೇವೆ ಅದೇ ರೀತಿ ಕಟ್ ಮಾಡ್ಬೋದು. ದೊಡ್ಡ ಸೈಜಲ್ಲಿ ಕಟ್ ಮಾಡಬಾರ್ದು, ತಿನ್ನುವಾಗ ಅದು ಬಾಯಿಗೆ ಸಿಗಬಾರ್ದು ಜಾಸ್ತಿಯಾಗಿ. ಈ ರೀತಿ ನಾವು ತುರಿದರೆ ಇದು ಬೂದು ಕುಂಬಳಕಾಯಿ ಅಂತ ಗೊತ್ತೇ ಆಗೋದಿಲ್ಲ. ಎಲ್ಲವನ್ನು ತುರಿದ ನಂತರ ಇದರಲ್ಲಿರುವ ನೀರನ್ನು ಕೈಯಲ್ಲಿ ನೋಡಿ ಈ ರೀತಿ ಒತ್ತಿ ನೀರನ್ನು ತೆಗಿಬೇಕು. ಸರಿಯಾಗಿ ಇದರ ನೀರನ್ನು ಹಿಂಡಿ ನಾವು ಬೇರೆ ಒಂದು ಬೌಲಿಗೆ ಹಾಕಿಕೊಳ್ಬೇಕು. ಹಿಂಡಿ ತೆಗೆದ ನೀರನ್ನು ಬಿಸಾಡಬೇಕಾಗಿಲ್ಲ. ದೋಸೆ ಮಾಡುವಾಗ ಗ್ರೈಂಡ್ ಮಾಡುವಾಗ ಅದರೊಟ್ಟಿಗೆ ಕೂಡ ಗ್ರೈಂಡ್ ಮಾಡ್ಬೋದು, ಅಥವಾ ಚಪಾತಿ ಮಾಡೋದಾದರೆ ಚಪಾತಿ ಹಿಟ್ಟಿಗೆ ಇದನ್ನು ಕಲಸಿಕೊಂಡು ಚಪಾತಿ ಮಾಡ್ಬೋದು. ಈಗ ಒಂದು ದಾಳಿಂಬೆಯನ್ನು ಕಟ್ ಮಾಡ್ತಾ ಇದ್ದೇನೆ. ನೋಡಿ, ಈಸಿಯಾಗಿ ಈ ರೀತಿ ಕಟ್ ಮಾಡ್ಬೋದು ದಾಳಿಂಬೆಯನ್ನು. ಕೆಲವರಿಗೆ ಹೆಚ್ಚಿನವರಿಗೆ ಗೊತ್ತಿರ್ತದೆ, ಗೊತ್ತಿಲ್ಲದವರಿಗೆ ಈ ಟ್ರಿಕ್ಸಲ್ಲಿ ಮಾಡಿ. ಸ್ವಲ್ಪ ಕೈ ಕಪ್ಪಾಗೋದಿಲ್ಲ ಈ ರೀತಿ ನಾವು ಕಟ್ ಮಾಡಿದರೆ. ಈಗ ಮಧ್ಯದ ಈ ಬಿಳಿಯನ್ನೆಲ್ಲ ತೆಗಿಬೇಕು. ಅನಂತರ ನೋಡಿ ಎಷ್ಟು ನೀಟಾಗಿ ದಾಳಿಂಬೆ ಬೀಜ ಮಾತ್ರ ಕಾಣ್ತಾ ಇದೆ. ಈಗ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಜೋರಾಗಿ ಬಡಿಬೇಕು. ನೋಡಿ, ಈ ರೀತಿ ಬಡಿದರೆ ಎಲ್ಲ ದಾಳಿಂಬೆ ಬೀಜ ಉದುರಿ ಕೆಳಗೆ ಬೀಳ್ತದೆ. ನೋಡಿ, ಈಗ ನೋಡಿ ದಾಳಿಂಬೆ ಬೀಜ ಈಸಿಯಾಗಿ ತೆಗಿಲಿಕ್ಕೆ ಬಂದಿದೆ. ದಾಳಿಂಬೆ ಬೀಜವನ್ನು ತುರಿದಿಟ್ಟ ಕುಂಬಳಕಾಯಿ ಜೊತೆ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಹಾಗೆಯೇ ಅರ್ಧ ಕಪ್ನಷ್ಟು ಮೊಸರು ಹಾಕ್ತಾ ಇದ್ದೇನೆ. ಮೊಸರು ತುಂಬ ನೀರಾಗಿ ಇರಬಾರ್ದು ಮತ್ತು ತುಂಬ ಹುಳಿಯಾಗಿ ಕೂಡ ಇರಬಾರ್ದು. ಮೊಸರು ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಸಿಹಿಯಾಗಿ ಇರಬೇಕು. ತುಂಬ ಹುಳಿ ಆದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಗಾರ್ನಿಷಿಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಬೂದು ಕುಂಬಳಕಾಯಿಯ ಸಲಾಡ್ ರೆಡಿಯಾಗಿದೆ. ಬೂದು ಕುಂಬಳಕಾಯಿಯ ಸಲಾಡ್ ತಿನ್ನದವರು ಒಂದು ಸಲ ಖಂಡಿತ ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ. ಹಾಗೆಯೇ ತಿನ್ನಲಿಕ್ಕೆ ಕೂಡ ಇದು ತುಂಬಾ ರುಚಿಯಾಗಿರ್ತದೆ. ಈಗ 2ನೇ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಈ ಬೂದು ಕುಂಬಳಕಾಯಿ ಹಿಂಡಿ ತೆಗೆದ ನೀರನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಹಾಗೆಯೇ ಕಟ್ ಮಾಡಿದ ತಿರುಳನ್ನು ಕೂಡ ಮಿಕ್ಸಿ ಜಾರಿಗೆ ಬೀಜ ಸಮೇತ ಹಾಕ್ತಾ ಇದ್ದೇನೆ. ಇದರ ಬೀಜ ನಾವು ತೆಗೆಯೋದಿಲ್ಲ. ಈಗ ಒಂದು ಸಲ ಇದನ್ನು ಗ್ರೈಂಡ್ ಮಾಡಿ ತರಬೇಕು. ನೋಡಿ, ಗ್ರೈಂಡ್ ಮಾಡಿ ತಂದ ನಂತರ ಇದಕ್ಕೆ ನಾನು 1 ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೇನೆ. ನೀರು ಹಾಕಿದ ನಂತರ ಇನ್ನೊಮ್ಮೆ 2 ಸುತ್ತು ಗ್ರೈಂಡ್ ಮಾಡಿ ತಂದು ನೋಡಿ ಹೀಗೆ ಸ್ಟ್ರೈನರಿಗೆ ಹಾಕಿ ಸೋಸಿಕೊಳ್ಬೇಕು. ನಾನೀಗ ದೊಡ್ಡ ಸ್ಟ್ರೈನರಿಗೆ ಹಾಕಿ ಸೋಸಿಕೊಂಡಿದ್ದೇನೆ. ಹೀಗೇ ಕುಡಿಬೋದು, ಅಥವಾ ಇದರಲ್ಲಿ ಬಾಯಿಗೆ ಏನಾದರೂ ಬೀಜ ಹಾಕಿದ ಕಾರಣ ಬಾಯಿಗೆ ಏನಾದರೂ ಸ್ವಲ್ಪ ಸಿಗ್ತದೆ ಅಂತ ಆದರೆ ಚಿಕ್ಕ ಸ್ಟ್ರೈನರಿಗೆ ಹಾಕಿ ಒಂದು ಸಲ ಸೋಸಿಕೊಳ್ಬೇಕು. ಈ ಬೂದು ಕುಂಬಳಕಾಯಿಯ ಜ್ಯೂಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆಳಿಗ್ಗೆ ಬರೀ ಹೊಟ್ಟೆಗೆ ಇದನ್ನು ಕುಡಿಬೇಕು ಮಾಡಿ. ಇದನ್ನು ದಿನ ಜ್ಯೂಸ್ ಮಾಡಿ ಕುಡಿಯುವುದರಿಂದ ದೇಹದ ತೂಕ ಕಡಿಮೆ ಮಾಡಿಕೊಳ್ಬೋದು. ಬೂದು ಕುಂಬಳಕಾಯಿಯ ಜ್ಯೂಸ್ ಕುಡಿಯುವುದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಈಗ ನೋಡಿ, ಜ್ಯೂಸಿಗೆ ನಾನು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾ ಇದ್ದೇನೆ. ಹಾಗೆ ಲಿಂಬೆ ರಸ ಹಾಕ್ತಾ ಇದ್ದೇನೆ. ಇದರ ಬೀಜ ತೆಗೆದು ಒಂದು 1/4 ಲಿಂಬೆಯಷ್ಟು ಲಿಂಬೆ ರಸ ಹಿಂಡ್ತಾ ಇದ್ದೇನೆ. ಲಿಂಬೆ ರಸ ಹಾಕೋದು ಆಪ್ಷನಲ್ಲು, ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ದಿನ ಕುಡಿಯೋದಾದರೆ ಲಿಂಬೆ ರಸ ಹಾಕಬೇಕಾಗಿಲ್ಲ. ವಾರಕ್ಕೆ 1-2 ಸಲ ಕುಡಿದರೂ ಇದು ಆರೋಗ್ಯಕ್ಕೆ ಒಳ್ಳೆಯದು. ಈಗ ನೋಡಿ, ಜ್ಯೂಸ್ ರೆಡಿ ಆಗಿದೆ. ಈ ಜ್ಯೂಸು ಕುಡಿಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಅಂತ ನಾನು ಹೇಳೋದಿಲ್ಲ, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಮಾಡಿ ಕುಡಿಬಹುದು. ಕುಂಬಳಕಾಯಿಯ ಜ್ಯೂಸ್ ಮತ್ತು ಸಲಾಡ್ ರೆಡಿಯಾಗಿದೆ. ಈ ಸಲಾಡ್ ಅಂತೂ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ. ಒಂದು ಸಲ ಈ ರೀತಿ ಸಲಾಡ್ ಮಾಡಿ ತಿನ್ನದವರು ಒಂದು ಸಲ ಖಂಡಿತ ಟ್ರೈ ಮಾಡಿ. ಜ್ಯೂಸಿಗೆ ಸಕ್ಕರೆ ಹಾಕುವುದಿಲ್ಲ, ಹಾಗೆಯೇ ಕುಡಿಯುವಂಥದ್ದು. ಹಾಗೆಯೇ ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ.
ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.